ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ಬೇಕು ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದರದ್ದೇ ಇದು ವ್ಲಾಗ್ ಮಾಡಿರೋದು. ತುಂಬ ಜಾಸ್ತಿ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ಎರಡೆರಡು ವಿಡಿಯೋ ಹಾಕೋದಷ್ಟೇ. ಇವಾಗ ಇಲ್ಲಿ ಬೇಳೆ ನೆನೆಸ್ಕೊಂಡು ಮಿಕ್ಸಿಗೆ ಹಾಕ್ಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರಂಗೆ ತರಿ ಹಂಗೆ ಆಡಿಸ್ಕೊಬೇಕು. ಆಡಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಮಿಕ್ಸಿ ಸರಿಯಿಲ್ಲ ಅಂತ ಸ್ವಲ್ಪ ನಾನು ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೆ. ಸೊ ಈಗ ಇಲ್ಲಿ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು, ಸಬ್ಬಕ್ಕಿ ಸೊಪ್ಪು, ಆಮೇಲೆ ಕರಿಬೇವು ಸ್ವಲ್ಪ, ಆಮೇಲೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ತಿನ್ನೋದ್ರಿಂದ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ಳಲ್ಲ, ಖಾರದ ಪುಡಿನೇ ಹಾಕ್ಕೊತೀನಿ. ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡಿದ್ದಾದಮೇಲೆ ಈಗ ಈ ಥರ ಉಂಡೆ ಮಾಡಿಕೊಂಡು, ಸೊ ಎಣ್ಣೆ ಬಿಸಿಯಾಗಿದೆ, ಎಣ್ಣೆಗೆ ಸ್ವಲ್ಪ ಇವಾಗ ಬಿಟ್ಟರೆ ತುಂಬ ಚೆನ್ನಾಗಿ ಆಗಿರುತ್ತೆ. ಒಂದೊಂದೇ ಬಿಡ್ತೀನಿ ಈಗ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು, ಅದಾದಮೇಲೆ ಈಗ ನೋಡಿ ಈ ಥರ ಎಲ್ಲ ನೀಟಾಗಿ ಉಂಡೆ ಮಾಡ್ಕೊಂಬಿಟ್ಟು ನೋಡಿ, ನೀರಿಗೆ ಒಂದು ಸ್ವಲ್ಪನೂ ನೀರು ಹಾಕ್ತಾನೆ ಇಲ್ಲ. ಸೊ ಈಗ ಒಂದೊಂದೇ ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಬಿಡಬೇಕು. ಬಿಟ್ಟಿದ್ದಾದಮೇಲೆ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಈಗ ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ಮಾಡಿಕೊಂಡು ಒಂದು 5 ಬಿಡ್ರಿ. ಬಟ್ ಸ್ವಲ್ಪ ಗ್ಯಾಪ್ ಇದ್ದಷ್ಟು ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಬೇಗನೂ ಆಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಒಂದು 5-6 ಹಂಗೆ ಹಾಕ್ಕೊಂಡು ಮತ್ತೆ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಸೈಡ್ಗೆ ತೊಗೊಂಡು ಟೇಸ್ಟ್ ಮಾಡಿ ನೋಡಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಸಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ. ಅದಕ್ಕೆ ಕಾಂಬಿನೇಷನ್ ಇಲ್ಲಿ ಬಸ್ಸಾರು, ಮುದ್ದೆ, ಆಮೇಲೆ ವಡೆನ ಮಾಡಿದ್ದೀನಿ. ಸೊಪ್ಪಿರುತ್ತೆ, ಆಮೇಲೆ ಹೆಸ್ರು ಕಾಳ್ದು, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇನ್ನು ಇವಾಗ ಯಕ್ಷ ತಿಂದಿರಲಿಲ್ಲ ಮೇಡಮ್ ಅವರಿನ್ನು. ನಾನು ಇವಾಗ ತಿನ್ಸೋಣ ಅಂತ ಬಂದೆ. ಇನ್ನು ಬಾಯಲ್ಲೇ ಇಟ್ಕೊಂಡಿರ್ತಾಳೆ ನೋಡಿ, ನುಂಗೋದೇ ಇಲ್ಲ ಯಕ್ಷ ಅಂತ, ತುಂಬ ಲೇಟಾಗಿ ನುಂಗೋದು. ಇಲ್ಲಿ ದಾನ್ವಿಯವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತವಳೆ. ಸೊ ಇದಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ನಾನು ಅಂತೇಳ್ಬಿಟ್ಟು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇವತ್ತಿನ ಅಡುಗೆ ಇದು ಬಸ್ಸಾರು, ಮುದ್ದೆ, ರೈಸು, ಆಮೇಲೆ ಇಲ್ಲಿ ಸಾಂಬಾರು. ಅದಾದಮೇಲೆ ಈಗ ಶೂವರ್ಗೆ ಇಟ್ಕೊಟ್ಬಿಟ್ಟು ದಾನ್ವಿಗೆ ಸ್ವಲ್ಪ ಹಾಡಾಕಿ ಕೊಡಮ್ಮ, ಯೂಟ್ಯೂಬಲ್ಲಿ ನಾನು ಡ್ಯಾನ್ಸರ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ಹಂಗಾಗಿ ನಾನು ಒಂದು ಸ್ವಲ್ಪ ಟಿ ವಿಗೆ ಹಾಡಾಕ್ಕೊಟ್ಟೆ. ಅವಳು ಯಕ್ಷ ನೋಡಿ ತಿನ್ನು ಅಂದರೆ ತಿಂತಾನೇ ಇರಲಿಲ್ಲ. ಸುಮ್ಮನೆ ಪ್ಲೇಟ್ ಮುಂದೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ತಿನ್ನೋದಂತೂ ರೂಢಿನೇ ಮಾಡ್ಕೊಂಡಿಲ್ಲ ಯಕ್ಷ. ಸುಮ್ಮನೆ ಲೈಟಾಗೆ ಸುಮ್ಮನೆ ಇಟ್ಕೊಟ್ರು ಪ್ಲೇಟಲ್ಲಿ ಹಂಗೆ ಇರ್ತದೆ. ಈಗ ದಾನ್ವಿ ಡ್ಯಾನ್ಸ್ ಮಾಡ್ತಾಳೆ. ಡ್ಯಾನ್ಸ್ ಮಾಡಿಕೊಂಡು ದಾನ್ವಿ ಎಲ್ಲ ಊಟ ಮಾಡಿದ್ದೆಲ್ಲ ಆಯಿತು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇದಾಗಿದೆ. ಥ್ಯಾಂಕ್ ಯು ಆಲ್.